ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಕಳೆದ ವಾರದ ಭೂಮಿ ನೀರು ಚಟುವಟಿಕೆಯ ಬಗ್ಗೆ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ಎಲ್ಲಾ ತಾಯಂದಿರನ್ನು ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿ. ಈಗ ಪ್ರತಿ ತಾಯಿಯ ಮುಂದೆ ಕೆಲವು ಲೋಟಗಳನ್ನು ಇಡಿ. ಈಗ ಲೀಡರ್ ತಾಯಿ 1, 2, 3 ಎಂದು ಹೇಳಿದಾಗ ಲೋಟವನ್ನು ಒಂದರ ಮೇಲೊಂದರಂತೆ ಇಡಬೇಕು. ಈ ರೀತಿಯಾಗಿ ಅತಿ ಎತ್ತರದ ಲೋಟದ ಟವರ್ ನಿರ್ಮಿಸುವ ತಾಯಿ ವಿಜೇತರಾಗುತ್ತಾರೆ. ಈ ಆಟ ಆಡುವವರಿಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಮಳೆಗಾಲ ಶುರುವಾಗಿದೆ. ಮಳೆಗಾಲದಲ್ಲಿ ಆಹಾರ ಪದಾರ್ಥಗಳು ತೇವಗೊಂಡು ಹಾಳಾಗುವುದು ಸಾಮಾನ್ಯ. ಈ ಸಮಸ್ಯೆಗಳಿಗೆ ಯಾವುದಾದರೂ ಸಲಹೆಗಳು ಇದೆಯೇ? ಬನ್ನಿ ಈ ವಿಡಿಯೋ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಬೆಂಕಿ ಕಡ್ಡಿಗಳನ್ನು ತೇವದಿಂದ ರಕ್ಷಿಸಿ. ಬೆಂಕಿ ಕಡ್ಡಿಗಳನ್ನು ತೇವದಿಂದ ರಕ್ಷಿಸಲು ಮ್ಯಾಚ್ ಬಾಕ್ಸ್ ಅನ್ನು ಗಾಳಿಯಾಡದ ಬಾಕ್ಸ್ನಲ್ಲಿ ಇಡಿ. ಅಕ್ಕಿಯಲ್ಲಿ ಹುಳು ಬರುವುದು. ಮಳೆಯ ಸಮಯದಲ್ಲಿ ಅಕ್ಕಿಯಲ್ಲಿ ಹುಳು ಬರುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಅಕ್ಕಿಯಲ್ಲಿ 1 ಮುಷ್ಟಿ ಎಲೆ ಅಥವಾ ಒಣ ಕೆಂಪು ಮೆಣಸಿನಕಾಯಿ ಇಟ್ಟರೆ ಅಕ್ಕಿಯಲ್ಲಿ ಹುಳು ಬರುವುದಿಲ್ಲ. ಚಾಕುಗಳು ತುಕ್ಕು ಹಿಡಿಯುವುದು. ಮಳೆಗಾಲದಲ್ಲಿ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದು ಸಾಮಾನ್ಯ. ತುಕ್ಕು ಹಿಡಿದ ಜಾಗಕ್ಕೆ ಈರುಳ್ಳಿಯನ್ನು ಉಜ್ಜಿದರೆ ತುಕ್ಕು ಹೋಗುತ್ತದೆ. ಗ್ಯಾಸ್ ಲೈಟರ್ ಕೆಲಸ ಮಾಡುವುದಿಲ್ಲ. ತೇವದಿಂದಾಗಿ ಅನೇಕ ಬಾರಿ ಗ್ಯಾಸ್ ಲೈಟರ್ ಕೆಲಸ ಮಾಡುವುದಿಲ್ಲ. ಬಟನ್ ಆಫ್ ಮಾಡಿ ಬಿಸಿ ಗ್ಯಾಸಿನ ಬರ್ನರ್ ಮೇಲೆ ಲೈಟರ್ ಅನ್ನು ಇಟ್ಟರೆ ಲೈಟರ್ ಕೆಲಸವನ್ನು ಮಾಡುತ್ತದೆ. ಮೊಬೈಲ್ಗೆ ನೀರು ಬೀಳುವುದು. ಕೆಲವೊಮ್ಮೆ ಮಳೆಗಾಲದಲ್ಲಿ ಮೊಬೈಲ್ಗೆ ನೀರು ಬೀಳುವ ಸಾಧ್ಯತೆ ಇರುತ್ತದೆ. ಆಗ ಮೊಬೈಲ್ ಅನ್ನು ಅಕ್ಕಿಯಲ್ಲಿ ಇಡಬೇಕು. ಅಕ್ಕಿ ನೀರನ್ನು ಹೀರಿಕೊಳ್ಳುತ್ತದೆ. ಬಿಸ್ಕೆಟ್ ಮೃದುಗೊಳ್ಳುವುದು. ಗ್ಯಾಸ್ ಅನ್ನು ಆಫ್ ಮಾಡಿ ಮತ್ತು ಮೃದುವಾದ ಬಿಸ್ಕೆಟ್ಗಳನ್ನು ಸ್ವಲ್ಪ ಸಮಯದವರೆಗೆ ಬಿಸಿ ತವದ ಮೇಲೆ ಇಡಿ. ನಂತರ ಬಿಸ್ಕೆಟ್ಗಳನ್ನು ಗಾಳಿಯಾಡದ ಬಾಕ್ಸ್ನಲ್ಲಿ ಇಡಿ. ರವೆಯಲ್ಲಿ ಹುಳು ಬರುವುದು. ಸ್ವಲ್ಪ ಸಮಯದ ನಂತರ ರವೆಯಲ್ಲಿ ಹುಳುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ರವೆಯನ್ನು ಬಾಕ್ಸ್ಗಳಲ್ಲಿ ಶೇಖರಿಸುವ ಮೊದಲು ರವೆಯನ್ನು ಹುರಿದರೆ ಅದು ದೀರ್ಘಕಾಲ ಚೆನ್ನಾಗಿರುತ್ತದೆ. ಸಕ್ಕರೆಯಲ್ಲಿ ಇರುವೆ ಬರುವುದು. ಸಕ್ಕರೆ ಪಾತ್ರೆಯಲ್ಲಿ 10 ರಿಂದ 12 ಲವಂಗಗಳನ್ನು ಇಡುವುದರಿಂದ ಇರುವೆಗಳು ಬರುವುದಿಲ್ಲ. ಹಸಿಮೆಣಸಿನಕಾಯಿಗಳು ಹೆಚ್ಚು ಸಮಯ ಚೆನ್ನಾಗಿರುತ್ತವೆ. ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸುವ ಮೊದಲು ಹಸಿಮೆಣಸಿನಕಾಯಿಯ ತೊಟ್ಟು ತೆಗೆದು ಹಾಕಿ ಅವುಗಳನ್ನು ಪೇಪರ್ನಲ್ಲಿ ಸುತ್ತಿ ಬಾಕ್ಸ್ನಲ್ಲಿ ಇಡುವುದರಿಂದ ಹಸಿಮೆಣಸಿನಕಾಯಿಯನ್ನು ಹೆಚ್ಚು ಕಾಲ ಚೆನ್ನಾಗಿ ಇಡಲು ಸಹಾಯವಾಗುತ್ತದೆ. ಕೊನೆಯ ಸಲಹೆ, ಬಟ್ಟೆಯಲ್ಲಿ ಕೆಟ್ಟ ವಾಸನೆ. ಬಟ್ಟೆ ಒಗೆಯುವಾಗ ನೀರಿಗೆ ವಿನೆಗರ್ ಹಾಕುವುದರಿಂದ ಮಳೆಗಾಲದಲ್ಲಿ ಬರುವ ಬಟ್ಟೆಯ ವಾಸನೆ ದೂರವಾಗುತ್ತದೆ. ಈ ಎಲ್ಲಾ ಸಲಹೆಗಳಿಂದ ನಿಮಗೆ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು? ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ತಾಯಿ ಮತ್ತು ಮಗು ಇಬ್ಬರು ತಮ್ಮ ಕೈಗಳನ್ನು ಕಾಗದ ಮೇಲೆ ಇಡಿ. ಉಗುರುಗಳ ಸುತ್ತಲೂ ಪೆನ್ಸಿಲ್ನಿಂದ ಬರೆದು ಚಿತ್ರವನ್ನು ಬಿಡಿಸಿ. ಚಿತ್ರಕ್ಕೆ ನಿಮ್ಮ ನೆಚ್ಚಿನ ಬಣ್ಣವನ್ನು ತುಂಬಿರಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು.
ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.